ಶಬರಿಮಲೆ ಸ್ವಾಮಿಯ ಕ್ಷೇತ್ರದಲ್ಲಿ ಹಾರಿಬಿಟ್ಟಿದ್ದ ಪಾರಿವಾಳ ಚಿತ್ರದುರ್ಗದ ಮೊಳಕಾಲ್ಮೂರಿನ ತಳವಾರಹಳ್ಳಿಯಲ್ಲಿ ತನ್ನ ಮಾಲೀಕನ ಮನೆಗೆ ಮತ್ತೆ ಮರಳಿದೆ. ಹೌದು ಸ್ನೇಹಿತರೆ, ಜನರಿಗೆ ಅಚ್ಚರಿನೇ ಮೂಡಿಸಿದೆ ಅಂತಲೇ ಹೇಳ್ಬೋದು. ಇದೀಗ 22 ದಿನಗಳ ಬಳಿಕ 900 ಕಿಲೋಮೀಟರ್ ಕ್ರಮಿಸಿ ಪಾರಿವಾಳ ಮತ್ತೆ ಮರಳಿ ತನ್ನ ಗೂಡಿಗೆ ಸೇರಿದೆ. ಚಿತ್ರದುರ್ಗದ ಮೊಳಕಾಲ್ಮೂರಿನ ತಳವಾರಹಳ್ಳಿಯಲ್ಲಿ ಮತ್ತೆ ಬಂದು ಗೂಡಿಗೆ ಸೇರಿದೆ. ಅದು ಶಬರಿಮಲೆಯಲ್ಲಿ ಹಾರಿಬಿಟ್ಟಿದ್ದ ಪಾರಿವಾಳ. ಏನಂತ ಹೇಳಿದ್ರೆ, ಶಬರಿಮಲೆಗೆ ಹೋಗುವಾಗ ಸ್ವಾಮಿಗಳಿಗೆ ಮಾಲೀಕನೊಬ್ಬ ಪಾರಿವಾಳನ ಅಲ್ಲಿ ಶಬರಿಮಲೆಯಲ್ಲಿ ಹಾರಿಬಿಡಿ ಅಂತ ಹೇಳಿರ್ತಾರೆ. ಅಲ್ಲಿ ಹಾರಿಬಿಟ್ಟಂತಹ ಪಾರಿವಾಳ ಡಿಸೆಂಬರ್ 31ನೇ ತಾರೀಕು ಹಾರಿಬಿಟ್ಟಂಥ ಪಾರಿವಾಳ ಬರೋಬ್ಬರಿ 22 ದಿನಗಳ ಕಾಲ ಕ್ರಮಿಸಿ ಪಾಪ ಮರಳಿ ತನ್ನ ಗೂಡಿಗೆ ರಾಜು ಎಂಬುವರ ಚಿತ್ರದುರ್ಗ ತಳವಾರಹಳ್ಳಿಯ ರಾಜು ಎಂಬುವರ ಗೂಡಿಗೆ ಮತ್ತೆ ಮರಳಿ ತನ್ನ ಮಾಲೀಕನ ಗೂಡಿಗೆ ಸೇರಿದೆ. ಆಶ್ಚರ್ಯ ಅಲ್ವಾ? ಈ ಪಾರಿವಾಳಗಳಿಗೆ ಅದ್ಭುತವಾದಂಥ ನ್ಯಾವಿಗೇಷನ್ ಅಂದರೆ ದಿಕ್ಕುಪತ್ತೆ, ದೀರ್ಘಾವಧಿಯ ನೆನಪಿನ ಶಕ್ತಿ ಮತ್ತು ತೀಕ್ಷ್ಣವಾದಂಥ ದೃಷ್ಟಿಕೋನವನ್ನು ಈ ಪಾರಿವಾಳಗಳು ಹೊಂದಿದೆ. ಎಷ್ಟು ಮೆಮೊರಿ ಪವರ್ ಇದೆ ಅಂದರೆ ಅಷ್ಟೇ ದಿಕ್ಕುಪತ್ತೆ ಕೂಡ ಇದು ಮಾಡಿ ತನ್ನ ಮರಳಿ ಗೂಡಿಗೆ ಬಂದಿರತಕ್ಕಂಥದ್ದು. 31ಕ್ಕೆ ಸ್ವಾಮಿಯರು ಹೋಗಿದ್ರು. ಅಲ್ಲಿ ಮಧ್ಯಾಹ್ನ 1 ಬಿಟ್ಟಿದ್ರು ಸ್ವಾಮಿಯರು. ಗುರುವಾರ 21ಕ್ಕೆ ಬಂದಿದೆ. ಮಧ್ಯಾಹ್ನ ಸುಮಾರು 1:30ಕ್ಕೆ ಬಂದಿದೆ. ನಮ್ಮ ಹೆಸರು ರಾಜು ಅಂತ, ಗುಬ್ಬಿ ಹೆಸರು ಮದಕರಿ ಅಂತ ಇಟ್ಟಿದ್ವಿ. ಅಲ್ಲಿಂದ ಬಂದಿದ್ದಕ್ಕೆ ನಮ್ಗೆ ಖುಷಿಯಾಗಿದೆ. ಈ ಪಾರಿವಾಳಗಳಿಗಷ್ಟೇ ಅಲ್ಲ, ಬಹುತೇಕ ಪ್ರಾಣಿಗಳಿಗೆ ಅತಿ ಹೆಚ್ಚು ನೆನಪಿನ ಶಕ್ತಿ ಹೊಂದಿರುತ್ತೆ. ನೋಡಿ, ನೀವು ಒಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕಿದರೂ ಕೂಡ ಎಷ್ಟೋ ದಿನ ಆದಮೇಲೆ ಬಂದು ನೀವು ಆ ನಾಯಿನ ಭೇಟಿ ಆದರೂ ಅಷ್ಟೇ ಅದು ನಮಗೆಷ್ಟು ಪ್ರೀತಿ ತೋರಿಸುತ್ತೆ. ಇವಾಗ ಮನೇಲಿರೋಂಥ ಕ್ಯಾಟ್ಗಳಿಗೂ ಅಷ್ಟೇ, ಎಷ್ಟೋ ದಿನ ಯಾರಿಗೋ ಕೊಟ್ಟಿರ್ತೀವಿ, ಎಷ್ಟೋ ದಿನ ಆದಮೇಲೆ ನೋಡಿದ್ರು ಅದು ಎಷ್ಟು ನಮಗೆ ಪ್ರೀತಿ ತೋರಿಸುತ್ತಲ್ವ. ಪ್ರಾಣಿಗಳೇ ಅಷ್ಟೇ, ನಿಯತ್ತು ಜಾಸ್ತಿ ಅವಕ್ಕೆಲ್ಲ. ಏನಂತೀರ ಈ ವಿಡಿಯೋ ಬಗ್ಗೆ? ಆಶ್ಚರ್ಯ ಅಲ್ವಾ? ಎಲ್ರಿಗೂ ಆಶ್ಚರ್ಯಚಕಿತರನ್ನಾಗಿ ಮಾಡಿದೆ ಈ ಒಂದು ಘಟನೆ. ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ. ನೆಕ್ಸ್ಟ್ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. 1 ಬಿಟ್ಟಿದ್ರು ಸ್ವಾಮಿಯರು. ಗುರುವಾರ 21ಕ್ಕೆ ಬಂದಿದೆ. ಮಧ್ಯಾಹ್ನ ಸುಮಾರು 1:30ಕ್ಕೆ ಬಂದಿದೆ. ನಮ್ಮ ಹೆಸರು ರಾಜು ಅಂತ, ಗುಬ್ಬಿ ಹೆಸರು ಮದಕರಿ ಅಂತ ಇಟ್ಟಿದ್ವಿ. ಅಲ್ಲಿಂದ ಬಂದಿದ್ದಕ್ಕೆ ನಮ್ಗೆ ಖುಷಿಯಾಗಿದೆ.